ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆಲ್ಮೋಸ್ಟ್ ಇದು ಒಂದು ವಾರದ ವ್ಲಾಗು. ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಆ್ಯಂಡ್ ಚೆನ್ನಾಗಿ ಬೈಕೊಂಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲೇ ಹೇಳಿದ್ದೀರಾ. ಆ್ಯಂಡ್ ಅದರಲ್ಲಿ ನಿಮ್ಮ ಪ್ರೀತಿನ ತೋರಿಸಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಬೆಳಿಗ್ಗೆನೇ ಎದ್ದು ಬೇಗ ಎಲ್ಲ ಅಂದರೆ ಹೇಳ್ದೆ ಅಲ್ವಾ, ಮೇಡ್ ಬರ್ತಾರೆ ಅಂತ ಅಂದ್ಬಿಟ್ಟು ಅವರು ಬಂದು ಮುಂದೆ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಈಗ ಕಸ ಗುಡಿಸಿ ಮನೇನ ಒರೆಸ್ತಾ ಇದ್ದಾರೆ. ಸೊ ಈಗ ನಿಜವಾಗ್ಲೂ ನನಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಕೆಲಸ ಇರ್ತಾಯಿತ್ತು. ಅದರಲ್ಲೂ ಈ ಡ್ಯೂಪ್ಲೆಕ್ಸ್ ಮನೆ ಮಾಡ್ಕೊಂಡಂತೂ ಕ್ಲೀನಿಂಗಲ್ಲೇ ಸುಮಾರು ಸಮಯ ಹೋಗೋದು. ಮನೆ ಕ್ಲೀನ್ ಇಲ್ಲ ಅಂತಂದರೆ ಮನ್ಸಿಗೂ ಒಂಥರ ಸಮಾಧಾನ ಇರಲ್ಲ. ಬಟ್ ಇವಾಗ ಎವ್ರಿ ಡೇ ಕ್ಲೀನಿಂಗ್ ಆಗೋದ್ರಿಂದ ಒಂಥರ ಸಮಾಧಾನ ಅನಿಸುತ್ತೆ. ಮತ್ತು ನಾನು ಕುಕ್ಕಿಂಗ್ಗೆ ಕುಕ್ಕನ್ನು ಕೂಡ ಹುಡುಕ್ತಾ ಇದ್ದೀನಿ ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ನಾನು ಇನ್ಸ್ಟಾದಲ್ಲೆಲ್ಲ ಶೇರ್ ಮಾಡಿದ್ದೆ. ಆ್ಯಂಡ್ ನಂಗೆ ಸುಮಾರು ಎಂಕ್ವೈರಿ ಕೂಡ ಬಂದಿತ್ತು. ಜೊತೆಗೆ ಈಗ ವಿಚಾರಿಸ್ಕೊಂಡು ಹೋಗಿದ್ದಾರೆ. ಇನ್ನೇನು ಆದಷ್ಟು ಬೇಗ ಅವರು ಕೂಡ ಸಿಕ್ಕಿದ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆರ್ಯ ಮತ್ತು ಅಥರ್ವನ್ನ ನೋಡ್ಕೊಳ್ಳೋದು ಕೂಡ ನಂಗೆ ಸ್ವಲ್ಪ ಜಾಸ್ತಿ ಅವ್ರ ಜೊತೆ ಟೈಮ್ ಕೊಡ್ಬೋದು ಈ ಥರ ಆಗೋದ್ರಿಂದ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಮಸಾಲೆ ಚಿತ್ರಾನ್ನ. ನನಗೆ ನಾರ್ಮಲ್ ಚಿತ್ರಾನ್ನಕ್ಕಿಂತ ಈ ಥರ ಮಸಾಲೆ ಚಿತ್ರಾನ್ನ, ಉಪ್ಪಿಟ್ಟಲ್ಲೂ ಅಷ್ಟೇ ಮಸಾಲೆ ಉಪ್ಪಿಟ್ಟು ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ. ಇದಕ್ಕೆ ನಾನು ತೆಂಗಿನಕಾಯಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಅರಿಶಿನ ಸ್ವಲ್ಪ ಹಾಕ್ಕೊಂಡು ಅದನ್ನು ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ. ಮಾಮೂಲಿ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ತೀವಲ್ಲ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಕರಿಬೇವು ಅದು ಹಾಕ್ಬಿಟ್ಟು ಈ ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣನ ಹಾಕಿ ಫ್ರೈ ಮಾಡಿಕೊಂಡ್ರೆ ಲಾಸ್ಟಲ್ಲಿ ನಿಂಬೆಹಣ್ಣಿನ ರಸ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ರೈಸ್ ಕೂಡ ಹಾಕಿದೆ, ಜೊತೆಗೆ ಈಗ ಕೂಡ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಅಥರ್ವಂಗೆ ಸ್ಕೂಲ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೇ ಆಗುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಇವತ್ತು ಒಂದು ಫ್ರೂಟು, ಎಗ್ಗು, ಸೌತೆಕಾಯಿ, ಚಿತ್ರಾನ್ನ ಅಂತೂ ಸಕ್ಕತ್ತಾಗಿತ್ತು. ಈ ಥರ ಮಸಾಲೆ ಚಿತ್ರಾನ್ನ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅವಾಗವಾಗ ನಾರ್ಮಲಾಗಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡ್ಕೊಂಡಾಗಂತೂ ನಂಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಾಂದರೆ ನಾನು ಚಿತ್ರಾನ್ನ ಇಷ್ಟಪಟ್ಟು ತಿನ್ನೋದೇ ಇಲ್ಲ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನು ಆಫೀಸಿಗೆ ಹೊರಟೆ, ನವೀನ್ ಕೂಡ ಹೊರಟರು. ಅದಾದಮೇಲೆ ಮಧ್ಯದಲ್ಲಿ ನವೀನ್ ಆರ್ಯನ ಹಾಸ್ಪಿಟಲ್ ಕರ್ಕೊಂಡೋಗಿದ್ರು. ಸ್ವಲ್ಪ ವೆದರ್ ಚೇಂಜ್ ಆಯಿತು ಅಂತಂದರೆ ಮಕ್ಕಳಿಗೆ ಹಿಂದೆಗಡೆನೆ ಕಾಫ್ ಆಗುತ್ತೆ. ಆರ್ಯ ಅಥರ್ವ ಇಬ್ಬರಿಗೂ ಕೂಡ ಕಾಫ್ ಆಗಿತ್ತು. ಫಸ್ಟ್ ನಮ್ಮ ಆರ್ಯ ಹುಷಾರು ತಪ್ಪಿದ. ಅವ್ನು ಹುಷಾರು ತಪ್ಪಿದ ತಕ್ಷಣ ಅಥರ್ವಂಗೂ ಕೂಡ ಹಂಗಾಗುತ್ತೆ. ಆ್ಯಂಡ್ ಇವ್ನು ನೋಡಿ ಸ್ವಲ್ಪ ಡಲ್ಲಾಗಿ ಹೋಗಿದ್ದಾನೆ, ಮತ್ತು ಸಣ್ಣನೂ ಆಗಿಬಿಟ್ಟಿದ್ದಾನೆ ನಮ್ಮ ಆರ್ಯ. ಇತ್ತೀಚೆಗೆ ಊಟ ಕಮ್ಮಿ ಮಾಡ್ತಾನೆ. ಮುಂಚೆ ಚಿಕ್ಕವನಿದ್ದಾಗಲೇ ಮಲ್ಟಿಗ್ರೇನ್ ಫುಡ್ ಎಲ್ಲ ತುಂಬ ಚೆನ್ನಾಗಿ ತಿಂತಾಯಿದ್ದ. ಬಟ್ ಬೆಳೆಯೋ ಮಕ್ಕಳು ಹಾಗೆ ಅಲ್ವಾ, ಬೆಳೀತಾ ಸೊ ಬಟ್ ಇವರಿಬ್ಬರು ಅವ್ರ ಅಪ್ಪನ ಜಾಯಮಾನ ಹೆಂಗೆ ಅಂದರೆ ಅದು ಹೆರಿಡಿಟ್ರಿ ಅಂತಾರಲ್ಲ, ಜೀನ್ಸಲ್ಲಿ ಅವರು ಅಷ್ಟು ದಪ್ಪ ಆಗಲ್ಲ. ಇವ್ನು ರೌಂಡ್ ಫೇಸ್ ಇರೋದ್ರಿಂದ ಸ್ವಲ್ಪ ಗುಂಡ ಕಾಣ್ತಾನೆ ಅಷ್ಟೇ. ಸೊ ಈಗ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬಂದರು. ಅದಾದಮೇಲೆ ನಾನು ಆಫೀಸಿಂದ ಬಂದೆ ಈವ್ನಿಂಗು. ಈಗ ನಾವು ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಮಕ್ಕಳನ್ನ ಅಮ್ಮನ ಮನೆಯಲ್ಲೇ ಒಬ್ಬನ್ನ ಬಿಟ್ಟಿದ್ವಿ, ಅಕ್ಕನ ಮನೇಲಿ ಒಬ್ಬನ ಬಿಟ್ಟಿದ್ವಿ. ನಿಜವಾಗ್ಲೂ ಕೆಲ್ಸಕ್ಕೆ ಹೋಗೋರಿಗೆ ಮಕ್ಕಳು ನೋಡ್ಕೊಳ್ಳೋದು, ಅದರಲ್ಲೂ ಈ ಥರ ಇಬ್ಬಿಬ್ಬರು ಮಕ್ಕಳಿದ್ರಂತೂ ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಮ ಅಕ್ಕನ ಮನೇಲಿ ಅಥರ್ವನ್ನ ಬಿಟ್ಟಿದ್ವಿ. ಅಥರ್ವ ಟಿ ವಿ ನೋಡ್ಕೊಂಡು ಕೂತಿದ್ದಾನೆ, ಏನು ಮಾಡ್ತಾ ಇದ್ದಾನೆ ನೋಡೋಣ ಅಂತ ಅಂದ್ಬಿಟ್ಟು ಈಗ ನಾವು ಡೋರ್ ನಾಕ್ ಮಾಡ್ತಾಯಿದ್ದೀವಿ. ಅಮ್ಮನ ಮನೇಲಿ ಆರ್ಯ ಇದ್ದ. ಆರ್ಯನ ಹೋಗ್ಬಿಟ್ಟು ಕರ್ಕೊಂಡು ಬರಬೇಕು. ಈಗ ಅಥರ್ವನ್ನ ಫಸ್ಟ್ ಕರ್ಕೊಂಡು ಬರೋಣ ಅಂತ ಬಂದ್ವಿ. ಬಂದರೆ ಇವನಿಲ್ಲಿ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಅವನಿಗೆ ಟಿ ವಿ ನೋಡೋದು ಅಂದರೆ, ಈ ರಜದಲ್ಲಿ ಸಮ್ಮರ್ ಕ್ಯಾಂಪಿಗೆ ಜಾಯಿನ್ ಮಾಡಿದ್ರು ಒಂದು ಸ್ವಲ್ಪ ದಿನ ಅಷ್ಟೇ ಹೋಗಿದ್ದು ಅವನು. ಆಮೇಲೆ ಕಸಿನ್ಸು, ಫ್ರೆಂಡ್ಸು ಅದು ಇದು ಅಂದ್ಕೊಂಡು ಕಂಟಿನ್ಯೂ ಮಾಡಲೇ ಇಲ್ಲ. ಹಿಂಗೆ ಕಾಲ ಕಳೆದ್ಬಿಟ್ಟ. ನಮ್ಮ ಅಕ್ಕನ ಮನೆ ಟಿ ವಿ ನೋಡ್ಕೊಂಡು ಮಲಗಿದ್ದ. ಬಂದಿದ ತಕ್ಷಣ ಖುಷಿ ಆಯಿತು ಅವನಿಗೆ. ಸಂಜೆ ತನಕ ಇರ್ತಾನೆ, ಬಟ್ ಸಂಜೆ ಆಗಿದ ತಕ್ಷಣ ನಮ್ಮ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಅವ್ನಿಗೆ ಶೋರ್ ಇರುತ್ತೆ. ಸೊ ಅವ್ನು ವೆಯ್ಟಿಂಗಲ್ಲೇ ಇರ್ತಾನೆ. ಅದಾದಮೇಲೆ ಹಾಗೆ ನಾನು ಒಂದು ಬ್ಲೌಸ್ ಸ್ಟಿಚಿಂಗಿಗೆ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ. ಇದು ನೋಡಿ ಕಾಟನ್ ಸ್ಯಾರಿ, ಒಂಥರ ನ್ಯೂ ಪ್ಯಾಟ್ರನ್. ಇತ್ತೀಚೆಗಂತೂ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಸ್ಯಾರೀಸ್ ಬರ್ತಾ ಇದೆ. ಆ್ಯಂಡ್ ಬ್ಲೌಸು ಕೂಡ ಇದೇ ಥರ ಬರುತ್ತೆ, ಸೆರ್ಗಲು ಕೂಡ ಇದೇ ಥರ ಬರುತ್ತೆ. ಆ್ಯಂಡ್ ಈ ಸ್ಯಾರಿನ ಸ್ಟಿಚಿಂಗಿಗೆ ಅಂತ ಕೊಡಬೇಕಿತ್ತು. ಇದನ್ನು ನಾನು ಆಲ್ರೆಡಿ ಕೊಲ್ಯಾಬ್ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ, ಇದೊಂಥರ ಒಂದೇ ದಿನದ್ದು 2 ದಿನದ್ದು ವ್ಲಾಗ್ ಅಂತ ಹೇಳೋದಕ್ಕಾಗಲ್ಲ, ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ವ್ಲಾಗ್ ನೋಡಿ. ಇದನ್ನು ಒಂದು ವಾರದಲ್ಲಿ ಒಂದು 3-4 ದಿನದ ಕಂಟೆಂಟ್ ಇದೆ ಇದರಲ್ಲಿ. ಸೊ ನೋಡಿ, ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ಆಲ್ರೆಡಿ ನಾನು ಕೊಲ್ಯಾಬ್ ಮಾಡಿದ್ದೀನಿ. ರಮ್ಯಾ ನವೀನ್ ಗೌಡ ಮೈಸೂರು ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ. ನೀವು ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಯಾವ ಪೇಜಿಂದ ತರಿಸಿದ್ದು ಅಂತ ನಾನು ಅಲ್ಲಿ ಡೀಟೇಲ್ಸ್ನ ಹಾಕಿರ್ತೀನಿ. ಅದಾದಮೇಲೆ ಆರ್ಯನ್ಗೊಂದು ಇಡ್ಲಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಇಡ್ಲಿ ಬಿಡ್ಲಿಕ್ಕೆ ಬಂದ್ವಿ. ನವೀನ್ ಹೋಗ್ಬಿಟ್ಟು ಇಡ್ಲಿನ ತೊಗೊಂಬರ್ತಾ ಇದ್ದಾರೆ. ಈಗ ಆರ್ಯನ ಅಮ್ಮನ ಮನೇಲಿ ಬಿಟ್ಟಿದ್ದೀವಿ ಅಂತ ಹೇಳಿದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಆರ್ಯನ ಕರ್ಕೊಂಡು
ಅವನಿಗೆ ಇಡ್ಲಿ ತಿನ್ನಿಸ್ಬೇಕು. ಸೊ ಈಗ ನಾನು ನವೀನ್ ಅಥರ್ವ 3 ಜನ ಇಡ್ಲಿ ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಒಂಥರ ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು ಇದೆಯಲ್ಲ ಈಗ ನಮ್ಮ ಆರ್ಯನ್ ಏಜು ಇಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಅದರಲ್ಲೂ ಒಂಥರ ಮನೆಯಲ್ಲೇ ಇದ್ದರೆ ಒಂಥರ ಎಲ್ಲನೂ ಮೇಂಟೈನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನೋಡಿ ನೀರೆಲ್ಲ ಚೆಲ್ಕೊಂಡು ಹೆಂಗೆ ಆಡ್ತಾನೆ ನಮ್ಮ ಆರ್ಯ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಬುದ್ಧಿವಂತ ಆ್ಯಂಡ್ ಸಿಕ್ಕಾಪಟ್ಟೆ ತರಲೆ ಕೂಡ. ಇವರಿಬ್ಬರೂ ಅಷ್ಟೇ, ನಮ್ಮ ಅಥರ್ವ ಆರ್ಯ ಇಬ್ಬರು ಅಷ್ಟೇ ಎಷ್ಟು ತರಲೆ ಮಾಡ್ತಾರೆ ಅಂತ ಅಂದರೆ, ನಮ್ಮ ಅಥರ್ವ ಮುಂಚೆ ತರಲೆ ಮಾಡ್ತಾ ಇರಲಿಲ್ಲ, ಇವಾಗಂತೂ ತೀರ ತುಂಟಾಗಿದ್ದಾನೆ. ಏನಾದರೂ ಕಿತಾಪತಿ. ಆರ್ಯ ಮಾತ್ರ ಅಲ್ಲ, ಈಗ ಅಥರ್ವನೂ ಮಾಡ್ತಾನೆ ಅಷ್ಟರ ಮಟ್ಟಿಗೆ. ಒಳ್ಳೆ ಆರ್ಯ ಅಥರ್ವನ ಕತೆ ಆಗಿದೆ ನಮಗೆ. ಇವ್ರನ್ನ ನೋಡ್ಕೊಳ್ಳೋದು, ಇವ್ರಿಗೆ ತಿನ್ನಿಸೋದು, ಇವ್ರನ್ನ ಸಂಭಾಳಿಸೋದು ಇದೇ ಆಗಿಬಿಡುತ್ತೆ. ಸೊ ಈಗ ಊಟ ಎಲ್ಲ ಆಯಿತು ನಮ್ಮದು. ಈಗ ಹಾಲು ಕಾಯೋದಕ್ಕಿಟ್ಟಿದ್ದೆ. ನಾನೇನೋ ಮಾಡ್ತಾಯಿದ್ದೆ ಅಂತ ನವೀನ್ ಅವರೇ ಹೋಗ್ಬಿಟ್ಟು ಹಾಲು ಉಪ್ಪು ಬಂದುಬಿಡುತ್ತೆ ಅಂತ ಹೋದ್ರು. ಸಾಂಬಾರು ಕೂಡ ಸ್ವಲ್ಪ ಉಳಿದಿತ್ತು, ಅದನ್ನು ಕೂಡ ಬಿಸಿಗೆ ಅಂತ ಇಟ್ಟಿದ್ದೆ. ಆರ್ಯ ಹಿಂಗೆ ಅಂದರೆ ನಮ್ಮ ಅಮ್ಮನ ಹತ್ರ ಇದ್ದರೆ ಅಮ್ಮ ಎತ್ಕೊಂಡಂಗೆ ಇರಬೇಕು. ಇಲ್ಲೂ ಅಷ್ಟೇ ಕಿಚನಲ್ಲಿ ನಿಂತ್ಕೊಂಡಿದ್ರೆ ಯಾರಾದರೂ ಎತ್ಕೊಂಡೇ ಅವನು ನಿಂತಿರಬೇಕು, ಈ ಥರ ಮಾಡ್ತಾನೆ. ಸೊ ಇದಾದಮೇಲೆ ಇನ್ನೇನು ನಮ್ಮದೆಲ್ಲ ಆಲ್ಮೋಸ್ಟ್ ನೈಟ್ ಕೆಲಸ ಎಲ್ಲ ಮಾಡಿಕೊಂಡು ನಾಳೆಗೆ ಏನು ತಿಂಡಿ ಮಾಡಬೇಕು ಅಂತ ಅದಕ್ಕೆ ಪ್ರಿಪ್ರೇಷನ್ ಏನಾದರೂ ಇದ್ದರೆ ಮಾಡಿಕೊಂಡು ರಾತ್ರಿ ಮಲಗೋದೇ ಸುಮಾರು ಮಕ್ಕಳನ್ನೆಲ್ಲ ಮಲಗಿಸಿ 10:30-11 ಗಂಟೆ ಆಗಿಬಿಡುತ್ತೆ. ಅದರಲ್ಲೂ ಈಗ ಅದು ಹೇಳಿದ್ನಲ್ಲ, ಸ್ವಲ್ಪ ಮೇಡ್ ಬರ್ತಿರೋದ್ರಿಂದ ನಮಗೆ ಕೆಲಸ ಸ್ವಲ್ಪ ಈಸಿಯಾಗಿದೆ. ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗಿಬಿಡ್ತಾಯಿತ್ತು. ನಾನಂತೂ ತುಂಬ ದಿನದಿಂದ ಹುಡುಕಿದ್ದೆ. ಅದ್ರ ಜೊತೆಗೆ ಈಗ ನವೀನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ಸೀಸನಲ್ಲಿ ಮ್ಯಾಂಗೋ ಮಸ್ತಾನಿ ನನ್ನ ಫೇವ್ರೇಟ್ ಆಗಿತ್ತು. ಮನೆಗೆ ಪಾರ್ಸೆಲ್ ತೊಗೊಂಡು ಬಂದು ಅದು ಎಷ್ಟು ಸಲ ತಿಂದಿದ್ದೀನೋ ನನಗೆ ಗೊತ್ತಿಲ್ಲ. ಮನೆಗೇ ಒಂದು 6-7 ಸಲ ಆಗಿದೆ. ಇನ್ನು ಅಲ್ಲಿ ಹೋಗ್ಬಿಟ್ಟು ತಿಂದಿರೋದು ಒಂದಷ್ಟು ಸಲ. ಅದಕ್ಕೆ ಎಷ್ಟು ಸಲ ಅಂತ ತಿಂದಿದ್ಯಾ ಅಂತ ಅಂದ್ಬಿಟ್ಟು ನವೀನ್ ತೋರಿಸ್ತಾ ಇದ್ರು. ನನ್ನ ಫೇವ್ರೇಟ್ ಆಯಿತಾ ಅದು. ಪೋಲಾರ್ ಬೇರಲ್ಲಿ ಮ್ಯಾಂಗೋ ಮಸ್ತಾನಿನ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕು, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ನೀವು ಏನಾದರೂ ಹೋದರೆ ಅದನ್ನು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದಾದಮೇಲೆ ನಾನು ಇದು ಫ್ರೈಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಫ್ರೈಡೇ ವ್ಲಾಗ್ ನಾನು ಉಪ್ಪಿನ ದೀಪನ ಹಚ್ಚೋದಕ್ಕೆ ಅಂತ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಉಪ್ಪಿನ ದೀಪ ಒಂಥರ ಅದು ನಮ್ಮ ಪಾಲಿಗೆ ಏನಂತ ಹೇಳಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗಲ್ಲ, ಅಷ್ಟು ಒಳ್ಳೇದಾಗ್ತಾಯಿದೆ. ಮತ್ತು ಈ ಒಂದು ಉಪ್ಪಿನ ದೀಪದ ಬಗ್ಗೆ ಈಗ ರೀಸೆಂಟಾಗಿ ಆಗಿದ್ದ ಎಕ್ಸ್ಪೀರಿಯೆನ್ಸ್ ಏನಂತ ಅಂದರೆ, ತುಂಬ ದಿನದಿಂದ ಒಂದು ಕೆಲಸ ಪೆಂಡಿಂಗ್ ಇತ್ತು. ಅದೆಷ್ಟೇ ನಾನು ಅಂದ್ಕೊಂಡ್ರೂ ಕೂಡ ತುಂಬ ಅಡೆತಡೆಗಳಾಗ್ತಾಯಿತ್ತು. ಆದರೆ ನಾನು ಉಪ್ಪಿನ ದೀಪ ಸಂಕಲ್ಪ ಮಾಡಿಕೊಂಡು ಈ ಶುಕ್ರವಾರ ಹಚ್ಚಿದೆ. ನೆಕ್ಸ್ಟು ಬರೋ ಅಂಥ ಸೋಮವಾರದಲ್ಲಿ ನನ್ನ ಕೆಲಸ ಆಯಿತು. ಅದನ್ನು ನಾನು ಹೇಳೋದು ಪ್ರತಿ ಸಲ. ನನ್ನ ಲೈಫಲ್ಲಿ ತುಂಬಾ ಮಿರಾಕಲ್ ಆಗಿದೆ, ಉಪ್ಪಿನ ದೀಪದಿಂದ ಬದಲಾವಣೆನೇ ಆಗಿದೆ ಅಂತ. ಆ್ಯಂಡ್ ನನ್ನ ರೀಸೆಂಟಾಗಿ ನನ್ನ ಫ್ರೆಂಡ್ ಕೂಡ ಸಂಕಲ್ಪ ಮಾಡಿಕೊಂಡು ಒಂದು ದೀಪನ ಹಚ್ಚಿದ್ಲು. ಸೊ 5 ವೀಕ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ಅವಳು ಅಂದ್ಕೊಂಡಿದ್ದ ಕೆಲಸ ಕೂಡ ಆಯಿತು. ಅದನ್ನೆಲ್ಲ ನೋಡಿದಾಗ ನಮಗೆ ಮಾತ್ರ ಅನುಭವ ಆಗಿದೆ, ನಮ್ಮ ಜೊತೇಲಿರೋರ್ಗೂ ಕೂಡ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನ ಶೇರ್ ಮಾಡಿದಾಗಂತೂ ನಿಜವಾಗ್ಲೂ ದೇವರು ಅಂತ ಅಂದರೆ ಇಷ್ಟು ಸತ್ಯ ಇದೆ. ಅದೊಂದು ವ್ರತ ಪೂಜೆನ ಸುಮ್ಮನೆ ಯಾರೂ ಮಾಡಲ್ಲ. ಹಾಗಾಗಿ ಅದರಲ್ಲಿ ಎಷ್ಟು ನಂಬಿಕೆ ಇದೆ, ಎಷ್ಟು ಫಲ ಸಿಗುತ್ತೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು. ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಸಂಕಲ್ಪ ಅಂತ ಮಾಡಿಕೊಂಡ್ರೆ ಆವತ್ತಿನ ದಿನಕ್ಕೆ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ದೀಪ ಹಚ್ಚೋದು, ಪೂಜೆ ಮಾಡೋದು, ದೇವ್ರ ಪಾತ್ರೆ ಎಲ್ಲ ತೊಳೆದು ಮಾಡಿದ್ರೇ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನು. ಮತ್ತು ಇನ್ನೂ ರಾಯರ ಬಗ್ಗೆ ಹೇಳಲೇಬೇಕು. ರಾಯರಿಂದನೂ ಅಷ್ಟೇ ಒಂದು ಮಿರಾಕಲ್ ಅನ್ನೋದೇ ಆಯಿತು. ಅದನ್ನು ನಾನು ನೆಕ್ಸ್ಟು ರಾಯರದ್ದು ವ್ರತ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ನಾವು ಮನೆ ದೇವರಿಗೆ ಅಂತ ಬಂದಿದ್ದೀವಿ. ಇದು ಇನ್ನೊಂದು ದಿನದ ವ್ಲಾಗು. ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಬಂದಿರಲಿಲ್ಲ, ತುಂಬ ದೂರ ಟ್ರಾವೆಲ್ ಮಾಡಬೇಕು. ಸೊ ಮಡ್ಲು ಕೊಡೋಣ ಅಂತ ಅಂದ್ಬಿಟ್ಟು, ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ರೆಗ್ಯುಲರಾಗಿ ಗೊತ್ತಿರುತ್ತೆ. ಸೊ ನಾನು ರೀಲ್ಸ್ ಹಾಕಿದ್ದೆ. ಮಳಲಿ ಲಕ್ಷ್ಮೀ ದೇವಿ, ಇದು ಹಾಸನ ಹತ್ರ ಹೊಳೆ ನರಸೀಪುರದ ಹತ್ರ ಇರುವಂಥ ಶಾಂತಿ ಗ್ರಾಮದಲ್ಲಿ ಇರೋದು. ಸೊ ಇಲ್ಲಿಗೆ ಮಡ್ಲು ಕೊಡೋಣ ಅಂತ ಬಂದಿದ್ವಿ. ನನಗಂತೂ ನನ್ನ ಗಂಡನ ಮನೇಲಿ ನಮ್ಗೆ ಯಾರಾದರೂ ಇದ್ದಾರೆ ಅಂತ ಅಂದರೆ ಅದು ಮಳಲಿ ಲಕ್ಷ್ಮೀ ದೇವಿ ಮತ್ತು ವೀರಭದ್ರೇಶ್ವರ. ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ, ಅವರ ಮನೆ ಗಂಡ ದೇವರು ಮತ್ತು ಹೆಣ್ಣು ದೇವರು ಅಂತಲೇ ಹೇಳ್ಬೋದು. ನನ್ನ ಗಂಡಂಗೂ ಅಷ್ಟೇ ಈಗ ಸದ್ಯಕ್ಕೆ ಇವರೇ ತಂದೆ ತಾಯಿ. ನಮಗೆ ನನ್ನ ಮಕ್ಕಳಿಗಿರ್ಬೋದು, ನನಗಿರ್ಬೋದು, ಅಥವಾ ನನ್ನ ಹಸ್ಬೆಂಡ್ಗಿರ್ಬೋದು, ನಮಗೊಂದು ಫ್ಯಾಮಿಲಿ ಅಥವಾ ನಮಗೊಂದು ಕುಟುಂಬ ಇದೆ, ನಮಗೋಸ್ಕರ ಅವ್ರ ಕಡೆಯೂ ಯಾರಾದರೂ ಇದ್ದಾರೆ ಅಂತ ಅಂದರೆ ಅದು ಮನೆ ದೇವರು ಮಳಲಿ ಲಕ್ಷ್ಮೀ ದೇವಿ ಹಾಗೆ ವೀರಭದ್ರೇಶ್ವರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದೇ ಇಲ್ಲ. ಆ್ಯಂಡ್ ಇತ್ತೀಚೆಗೆ ನಾನು ದೇವಸ್ಥಾನಕ್ಕೆ ಬಂದು ಒಂದು 6 ಮಂತ್ಸೇ ಆಗಿತ್ತು. ನಾವು ಮನೇಲಿ ದೇವ್ರು ಕರೆಸಿ ಆರ್ಯನ ಬರ್ಡೇ ಮಾಡಿದ್ವಿ ನೋಡಿ.
ಅದಾದಮೇಲೆ ನಾನು ದೇವಸ್ಥಾನಕ್ಕೆ ಬರೋದಕ್ಕೆ ಆಗಿರಲಿಲ್ಲ. ಎಲ್ಲದಕ್ಕೂ ಕೂಡ ಟೈಮ್ ಅನ್ನೋದು ಬರಬೇಕು ನೋಡಿ. ನಾನು ಲಾಸ್ಟ್ ವೀಕ್ ಅಂದ್ಕೊಂಡೆ, ಬಟ್ ಆವಾಗಲೂ ಆಗಿರಲಿಲ್ಲ. ಈ ಸಲ ಬಂದು ನಾನು ಮಡ್ಲಕ್ಕಿ ಕೊಡಬೇಕು. ಸೊ ಕೆಲವ್ರು ಕಮೆಂಟ್ ಮಾಡಿದ್ರಿ, ರಮ್ಯಾ ಏನು ವರ್ಷದಲ್ಲಿ ನೀವು ಅದು ಎಷ್ಟು ಸಲ ಮಡ್ಲಕ್ಕಿ ಕೊಡ್ತೀರಾ ಅಂತ. ನಾನು ಅಷ್ಟು ಸಲ ಇಷ್ಟು ಸಲ ಅಂತ ಅಂದ್ಕೊಳ್ಳಲ್ಲ. ನನಗೆ ಯಾವಾಗ ಕೊಡಬೇಕು ಅಂತ ಅನಿಸುತ್ತೋ ಆವಾಗ ನಾನು ಹೋಗ್ತಾ ಇರ್ತೀನಿ, ಕೊಡ್ತಾ ಇರ್ತೀನಿ. ಆ್ಯಂಡ್ ನನ್ನ ಪಾಲಿಗೆ ಇವರೇ ಎಲ್ಲ ಆಯಿತಾ. ನಾನು ಕೇಳಿದ್ದನ್ನು ಯಾವುದನ್ನು ಕೊಟ್ಟಿಲ್ಲ ಅಂತ ಹೇಳೇ ಇಲ್ಲ. ಆ್ಯಂಡ್ ಇದುವರೆಗೂ ನಾನು ಅಂದ್ಕೊಂಡಿದ್ದು, ನಾನು ಬೇಡಿದ್ದು, ಆ್ಯಂಡ್ ನಾನಿಲ್ಲಿ ಹೂ ಪ್ರಸಾದ ಕೇಳಿ ಮಾಡಿದಂಥ ಕೆಲಸ ಕಾರ್ಯಗಳು ಅಷ್ಟೇ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ಎಲ್ಲ ನೆರವೇರಿದೆ. ನಾನು ಹೇಳಿದ್ನಲ್ಲ, ನಮ್ಮ ಪಾಲಿಗೆ ಎಲ್ಲ ಇವರೇನೆ ಅಂತ ಅಂದ್ಬಿಟ್ಟು. ಭಗವಂತನ ಯಾರನ್ನು ಮೆಚ್ಚಿಸೋವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಆರ್ಯನ ಅಥರ್ವನ ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದಿದ್ದೀವಿ. ಬಟ್ ಇವತ್ತು ಕರ್ಕೊಂಡು ಬರೋದಕ್ಕೆ ಆಗಿರಲಿಲ್ಲ. ನಾವು ಹೇಳಿದ್ನಲ್ಲ, ಆರ್ಯ ಮತ್ತು ಅಥರ್ವಂಗೆ ಸ್ವಲ್ಪ ಹುಷಾರು ತಪ್ಪಿದ್ರು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವೇ ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು, ಬ್ಲೆಸ್ಡ್ ಅಂತ ಅನ್ನಿಸ್ತು. ಮನಸ್ಸಿಗೊಂಥರ ಸಮಾಧಾನ ಆಯಿತು, ತೃಪ್ತಿ ಆಯಿತು. ಸುಮಾರು ಹೊತ್ತಲ್ಲಿ ನಾವು ಸಮಯನ ಕಳೆದ್ವಿ. ಅಲ್ಲಿ ಪ್ರಸಾದ ಎಲ್ಲ ಸಿಕ್ತು. ಪ್ರಸಾದ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಗಂಡ ದೇವರು ವೀರಭದ್ರೇಶ್ವರ ಅಂತ ಅಂದ್ಬಿಟ್ಟು ತವನಂದಿಲಿರುವಂಥದ್ದು. ಅಲ್ಲಿ ಯಾವಾಗಲೂ ಏನಾಗಿರುತ್ತೆ ಅಂತಂದರೆ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ನಾವು ದೇವಸ್ಥಾನದ ಬಾಗಿಲ ಹತ್ರ ಕರ್ಪೂರ ಹಚ್ಬಿಟ್ಟು ಬರ್ತಾಯಿದ್ವಿ. ಬಟ್ ನಮಗಿವತ್ತು ಸರ್ಪ್ರೈಸ್ ಆಗಿತ್ತು. ನಾವು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋದರೆ ದೇವಸ್ಥಾನ ಓಪನ್ ಇರಲ್ಲ ಅಂತಲೇ ಅಂದ್ಕೊಂಡಿದ್ದು. ಬಟ್ ನಮಗೆ ಸರ್ಪ್ರೈಸ್ ಆಗಿ ಇಲ್ಲಿ ದೇವಸ್ಥಾನ ಓಪನ್ ಇತ್ತು, ಪೂಜೆ ಕೂಡ ಆಯಿತು, ಹೂ ಪ್ರಸಾದ ಕೂಡ ಕೇಳಿದ್ವಿ, ಎಲ್ಲವೂ ಒಳ್ಳೆಯದಾಯಿತು. ಸೊ ಇಲ್ಲಿಗೆ ಈ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.